ಅದ್ರ ಬಗ್ಗೆ ನನಗೆ ಗುರುತಿಲ್ಲ. ಆ್ಯಕ್ಚುಲಿ ಇವೆಲ್ಲ ರಾಜಕಾರಣ ವ್ಯವಸ್ಥೆ ಒಳಗೆ ಇದು ಭಾಳ ಕೆಳಮಟ್ಟದ ರಾಜಕಾರಣ ಅನಿಸುತ್ತೆ. ಅವ್ರವ್ರ ವೈಯಕ್ತಿಕ ಏನಿರ್ತಾವ ಗುರುತಿಲ್ಲ. ಇಂಥ ಈ ವ್ಯವಸ್ಥೆ ಬರಬಾರ್ದು ರಾಜಕಾರಣ ವ್ಯವಸ್ಥೆಯಲ್ಲಿ. ಯಾಕಂದ್ರೆ ನಮ್ಮನ್ನು ಸಾಕಷ್ಟು ಜನ ನೋಡ್ತಿರ್ತಾರೆ. ಇದರಿಂದ ನನಗೆ ಇದ್ರ ಬಗ್ಗೆ ಜಾಸ್ತಿ ಮಾಹಿತಿನೂ ಇಲ್ಲ. ಯಾಕಂದ್ರೆ ನಾನು ಟಿ ವಿ ನೋಡಂಗೆ ನಿಮ್ಮ ನ್ಯೂಸು ನೋಡೋಂಗಿಲ್ಲ. ಇದು ಫ್ಯಾಕ್ಟ್ ಹೇಳ್ಬೇಕಂದ್ರೆ ನಾನು ನ್ಯೂಸು ನೋಡಿರಂಗಿಲ್ಲ. ನನಗೇನು ಏನು ನಡೆಯೋದು ಗುರುತಿಲ್ಲ. ಅದಾವ ಅಂಥವು ಅದಾವ ರಾಜಕಾರಣ ವ್ಯವಸ್ಥೆಯಲ್ಲಿ, ಅವು ಅದಾವು. ಬಟ್ ಈ ವ್ಯವಸ್ಥೆ ನನಗೆ ಗೊತ್ತಿಲ್ಲ. ಈ ಸದನದಾಗ ಚರ್ಚೆ ಆಗೈತಿ. ಇದಕ್ಕೆ ಕಾಯ್ದೆ ಬೇರೆ ಕಾಯ್ದೆ ತಿದ್ದುಪಡಿ ಆಗಲೇಬೇಕಷ್ಟೆ. ಪದೇ ಪದೇ ಬಿಜೆಪಿ ಆರೋಪ ಮಾಡ್ತಾ ಇದ್ದಾರೆ, ಗ್ರಾಮೀಣ ಭಾಗದಲ್ಲಿ ನೀವು ಅನ್ವರ್ ಕಾರಣ ಧಾರವಾಡ ಡಿಸ್ಟ್ರಿಕ್ಟ್ ಬರೋಕ್ಕೆ ಪರ್ಮಿಷನ್ ಇಲ್ಲ. ಆ ಕಾರಣಕ್ಕೆ ಮೇಡಮ್ ಅವರು ನನ್ನ ಬರ್ದಂತ ಮಾಡಿದಂಥ ವ್ಯವಸ್ಥೆ ಅವರಲ್ಲ. ಆ ನಾಚಿಕ್ ಗೇಡುಗಳಿಗೆ ಅದು ಏನಾರ ಮಾನ ಮರ್ಯಾದೆ ಇತ್ತಂದ್ರೆ ಒಬ್ಬಕ್ಕೆ ಮಹಿಳೆಯಾಗಿ ಅಷ್ಟರ ಎಲ್ಲರೂ ಇವತ್ತು ಅಷ್ಟು ಜನರ ಇದನ್ನು ಸಂಭಾಳಿಸಕತ್ತಾಳಕಿ. ಇವತ್ತು ಅವ್ರ ಯಾವುದೋ ಕಷ್ಟ ಇದ್ದಂಥ ಟೈಮ್ನಾಗ ಅವ್ರ ಕಷ್ಟಕ್ಕೆ ಹೋಗಿ ನಿಂದಿರ್ತಾಳ. ಯಾವ ಅಭಿವೃದ್ಧಿಯಲ್ಲಿ ಕುಂಟಿದಾಗ ಹೋಗಿ ನಿಂದಿರ್ತಾಳ. ಜನರ ಸಲುವಾಗಿ ಇವತ್ತು ಆಕಿ ನಿಂತು ಫೈಟ್ ಮಾಡತ್ತಾಳ. ಅವ್ರು ನಾಚಿಗೆ ಬರ್ಬೇಕು. ಬಾಯಾಗ ಯಾವ ವರ್ಡ್ ಮಾತಾಡಿದ್ರು ಕಮ್ಮಿ. ಅವ್ರಿಗೆ ನಾಚಿಗೆ ಮಾನ ಮರ್ಯಾದೆ ಏನಾರಿದ್ರೆ ಮಾಡೋ ಮೊದಲು ಥರ್ಡ್ ಕೆಲಸ ಬಂದ್ ಮಾಡ್ರಿ. ಅವ್ರು ಮೊದಲು ಆಕಿ ಬಗ್ಗೆ ಏನು ಮಾತಾಡ್ತಾರೆ ಅವ್ರು? ಆಕಿ ಚಪ್ಪಲಿಗೂ ಕಿಮ್ಮತ್ತಿಲ್ಲ ಮಕ್ಕಳವ್ರು ಗ್ರಾಮೀಣ ಭಾಗದಲ್ಲಿ ಕೂಡ ಮಾಡಾಕತ್ತಾಳ. ಇವತ್ತು ಹೇಳಾಕತ್ತಿಲ್ಲ. ಅಷ್ಟು ಜನರಿಗೆ ಇವತ್ತು ಅಷ್ಟು ಜನರಿಗೆ ಹೋಗಿ ಸ್ಪಂದಿಸುವಂಥದ್ದಾಗಲಿ ಒಬ್ಬ ಮಹಿಳೆ ಎಂದು ರಾಜಕಾರಣಕ್ಕೆ ಬಂದಾಕೆಲ್ಲಕ್ಕಿ. ಆದರೂ ಕೂಡ ದರ್ವೊಬ್ಬರದು ನನ್ನ ಮನೆ ಬಾಗಿಲು ಮಟ್ಟಿಗೆ ಯಾರೋ ಬಂದರೂ ಕೂಡ ಅದು ಫೈಟ್ ಮಾಡಾಕತ್ತಾಳ. ಇವ್ರು ನಾಚಿಗೆ ಮಾನ ಮರ್ಯಾದಿಲ್ಲ. ಎಲ್ಲ ಕೆಲಸಕ್ಕೂ ಅಡ್ಡಿಪಡಿಸ್ತಾರೆ. ನೀವು ಎಕ್ಸಾಂಪಲ್ ನಮ್ಮ ಕೋಳಿಕೇರಿ ನಡೆಯುವಂಥ ಟೈಮಲ್ಲಿ ಯಾರು ಬಂದ್ ಮಾಡಕತ್ತವ್ರು? ಅಂಥ ಕೆಲಸ ಬಂದ್ ಮಾಡ್ತಾರೆ ಯಾರು? ಇವ್ರಿಗೆ ಯಾವ್ದು ನಾಚಿಕೆ ಮಾಡ ಮರ್ಯಾದೆ ಇವ್ರಿಗೆ? ಅಭಿವೃದ್ಧಿ ಕಡೆ ಯಾವುದೋ ಒಂದು ಸಣ್ಣ ಯೋಗ್ಯತೆನೇ ಇಲ್ಲ ಅವ್ರಿಗೆ ಮಾಡುವಂಥದ್ದು. ಏನು 5 ವರ್ಷ ಕೊಟ್ಟಿದ್ದಾರಲ್ಲ, ಏನು ಮಾಡಿದ್ದಾರೆ 5 ವರ್ಷ? ಇವತ್ತು ನನಗೆ ಇವತ್ತು ನಾವು ಇಷ್ಟೆಲ್ಲ ಗ್ಯಾರಂಟಿಗಳನ್ನ ಕೊಟ್ಕೊಂಡು ಸರ್ಕಾರದಲ್ಲಿ ಇವತ್ತು ಯಾವುದೋ ಹಳ್ಳಿಗೆ ಹೋಗ್ರಿ, ಎಲ್ಲ ಹಳ್ಳಿಯೊಳಗೆ ನಾ ಕೆಲಸ ನಡೆಸಿರೋದು. ಧರ್ಮದ ಹಳ್ಳಿಯಾಗ ಕೆಲಸ ನಡೆದ. ನಾ ಇಲ್ಲಂದ್ರೂ ಕೂಡ ನಾ ಇದ್ದಾಗ ಹೆಂಗೆ ಕೆಲಸ ನಡೀತಿದ್ದು ಅದೇ ರೀತಿ ಕೆಲಸ ನಡೆಯೋದು. ಹೋಗ್ಬರ್ರಿ, ನಮ್ಮ ಅಭಿವೃದ್ಧಿ ಒಂದು ಸಲ ನೋಡ್ಬರ್ರಿ. ನಮ್ಮ ಕ್ಷೇತ್ರದಾಗ ಹೋಗ್ರಿ, ನಮ್ಮ ಹೊಲಕ್ಕೂ ರಸ್ತೆಗಳನ್ನ ನೋಡ್ಬರ್ರಿ. ಇಡೀ ರಾಜ್ಯಕ್ಕೆ ಬೇಕಾದ್ರೆ ಚಾಲೆಂಜ್ ಮಾಡ್ತಾರೆ ಇಡೀ ರಾಜ್ಯದಾಗ. ಇವತ್ತು ಆ ರೀತಿ ಎಲ್ಲಿ ರಸ್ತೆಗಳಾಗ್ಯಾವ ನೋಡ್ಬರ್ರಿ ಹೋಗಿ. ಏನಂತ ಅಪೋಸ್ ಮಾಡ್ತಾರೆ? ನಾಚಿಗೆ ಮಾಡ ಮರೈತೆ ಅವ್ರಿಗೇನಾರ? ಏನು ಆರೋಪ ಮಾಡೋಕ್ಕೇನು? ಅವ್ರು ಯಾರು ಆರೋಪ ಮಾಡೋಕ್ಕೆ? ನಾ ಇದ್ರೆ ಹೇಳ್ತಿದ್ದವ್ರು ಆರೋಪ ಮಾಡಿದರೆ ಏನು ತಲೆ ಆರೋಪ ಮಾಡ್ತಾರೆ? ಅವಕ್ಕೇನೈತಿ? ಅಭಿವೃದ್ಧಿ ಗುರ್ತಿಲ್ಲ ಇಲ್ಲ. ಕೋಳಿಕೆರೆ ಒಳಗೆ ಇದಲ್ಲಿ ಕಾರ್ಪೊರೇಟರ್ ದುಡ್ಡು ಕಾಂಟ್ರಾಕ್ಟ್ ದುಡ್ಡು ಕೊರೋರಿಗೆ ಚಾಲಕ ಕೆಲಸ ಹಿಟಾಚಿಗೆ ಅಡ್ಡು ಹೋಗ್ಕೊಂತಿದ್ದ. ದುಡ್ಡಿಗೆ ಯಾಕೆ ಮಾಡ್ತಾರೆ ಅಷ್ಟೇ ಅವರು?